ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 5 ಸ್ಟಾರ್ ಹೋಟೆಲ್ಗಳು ಕೂಡ ಸೇಫ್ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡೋ ಮೂಲಕ ಆ ಇಡೀ ಚಿತ್ರಣವನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಚಿಕ್ಕ ಪುಟ್ಟ ಅಂಗಡಿಗಳು ಸೇಫ್ ಅಲ್ಲ, ಕೊಳೆತ ಆಹಾರ ಸಪ್ಲೈ ಆಗ್ತಾ ಇತ್ತು ಅಂತ ಅಂದುಕೊಂಡ್ರೆ 5 ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ. ಟೇಸ್ಟಿ ಹೈಜೀನ್ ಅಂತ ತಿಂದ್ರೆ ಸತ್ ಹೋಗ್ಬಿಡ್ತೀರಾ, ನಿಮ್ಮ ಆರೋಗ್ಯದ ಬಗ್ಗೆ ಹುಷಾರಾಗಿರಿ ಅಂತ. 5 ಸ್ಟಾರ್ ಅನ್ಕೊಂಡು ತಿನ್ನೋಕ್ ಹೋದ್ರೆ ಹೊಗೆ ಹಾಕಿಸ್ಕೊಳ್ಳೋದು ಫಿಕ್ಸ್ ಅಂತೆ. ಬೆಂಗಳೂರಿನ ಹೈಫೈ ಹೋಟೆಲ್ಗಳಲ್ಲಿ ತಿನ್ನೋಕು ಮುನ್ನ 100 ಸಲ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಫುಲ್ ಹೈಜೀನ್ ಆಗಿದೆ ಅಂತ ತಿನ್ನೋಕ್ ಹೋದ್ರೆ ನಿಮ್ಮ ಕಥೆ ಮುಗೀತು ಅಂತ ಅರ್ಥ. ಕೊಳೆತ ಮಾಂಸ, ತರಕಾರಿಯಿಂದ ರೆಡಿ ಆಗ್ತಾ ಇದೆಯಂತೆ ಸ್ಪೈಸಿ ಮೀಲ್ಸ್. ಅವಧಿ ಮುಗಿದು ಹೋಗಿರೋ ಹಾಲ್ನಲ್ಲೇ ನಿಮಗೆ ಕಾಫಿ ಟೀಯನ್ನ ಮಾಡ್ಕೊಡ್ತಾರೆ 5 ಸ್ಟಾರ್ ಹೋಟೆಲ್ಗಳಲ್ಲಿ. ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ವೇಳೆ ಹೋಟೆಲ್ನ ಕರ್ಮಕಾಂಡ ಬಟಾ ಬಯಲಾಗಿದೆ. ಬೆಂಗಳೂರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಮತ್ತೆ ಮುಂದುವರೆದಿದ್ದು, ಯುಬಿ ಸಿಟಿಯ ಸ್ಕೈ ಹೋಟೆಲ್ನಲ್ಲಿ ನೀವು ತಿಂದ್ರೆ ಕಂಟಕ ಫಿಕ್ಸ್ ಅಂತೆ ನೋಡಿ, ಅದನ್ನ ಆಹಾರ ಇಲಾಖೆ ಅಧಿಕಾರಿಗಳೇ ತೋರಿಸ್ತಿದ್ದಾರೆ. ಕೊಳೆತ ಮಾಂಸ ಇದೆ, ತರಕಾರಿ ಇದೆ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬೂಸ್ಟ್ ಬಂದಿರುವ ಮಾಂಸ ಪತ್ತೆಯಾಗಿರೋದು ಬಹಳ ಆತಂಕಕಾರಿ ವಿಚಾರ. ನೀವೇನಾದ್ರೂ ತಿಂದಿದ್ರೆ ಆರೋಗ್ಯವನ್ನ ಒಂದ್ಸರಿ ಚೆಕ್ ಮಾಡಿಸ್ಕೊಂಡ್ಬಿಡಿ. 16ನೇ ಫ್ಲೋರ್ ನಲ್ಲಿ ಇರುವಂತಹ ಹೋಟೆಲ್ ಸ್ಕೈ ಹೋಟೆಲ್ಗೆ ಬೀಗ ಜಡಿದಿದ್ದಾರಂತೆ ಆಹಾರ ಇಲಾಖೆ ಅಧಿಕಾರಿಗಳು. ದೃಶ್ಯ ನೋಡ್ತಾ ಇದ್ದೀರಿ. ಕೊಳೆತ ಆಹಾರ ಪತ್ತೆಯಾಗಿರೋದ್ರಿಂದ ಎಕ್ಸ್ಪೈರಿ ಆಗಿರುವ ಹಾಲು, ಮೊಸರು ಪತ್ತೆಯಾಗಿದೆಯಂತೆ. ಇದರಲ್ಲಿ ನಿಮಗೆ ಕಾಫಿ, ತಿಂಡಿ ಎಲ್ಲ ಮಾಡ್ಕೊಡ್ತಾ ಇದ್ರು. ಇದ್ರ ತಿನ್ನೋದ್ರಿಂದ ಆಗುವಂತಹ ಸಮಸ್ಯೆಗಳು ನೂರಾರು. ಹಂಗಾಗಿ ತಿಂದಿದ್ರೆ ಈ ಹೋಟೆಲ್ಗಳಿಗೆ ಒಂದ್ಸಾರಿ ವಿಸಿಟ್ ಮಾಡಿದ್ರೆ ಖಂಡಿತ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಯುಬಿ ಸಿಟಿಯ ಸ್ಕೈ ಲಾಂಚ್ ಬಳಿ ಬ್ರಿಗೇಡ್ ರೋಡ್ ನಲ್ಲೂ ಕೂಡ, ಅದರ ಬಳಿಕ ಬ್ರಿಗೇಡ್ ರೋಡ್ ನಲ್ಲೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದ್ದಾರೆ. ಬ್ರಿಗೇಡ್ ರೋಡ್ ಅಲ್ಲಿರೋದು ಜೊತೆಗೆ ಚರ್ಚ್ ಸ್ಟ್ರೀಟ್ ನ ಹಲವು ಹೋಟೆಲ್ಗಳಲ್ಲೂ ಕೂಡ ಆಹಾರ ಪದಾರ್ಥಗಳ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪೆಗ್ ಮತ್ತು ಬಾಟಲ್ಸ್ ಪಬ್ ನಲ್ಲೂ ಕೂಡ ದಾಳಿಯಾಗಿದೆಯಂತೆ. ಪಬ್ ನಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆಯಾಗಿದೆ. ಫಂಗಸ್ ಬಂದ ಮಶ್ರೂಮ್ ಮತ್ತು ಅವಧಿ ಮೀರಿದ ಕ್ರೀಮ್ ಪತ್ತೆಯಾಗಿದೆಯಂತೆ ನೋಡಿ. ಬೇಬಿ ಕಾರ್ನ್ ಪ್ಯಾಕೆಟ್ಗಳಲ್ಲೂ ಕೂಡ ಕೀಟಗಳಿರೋದು ಪತ್ತೆ ಹಚ್ಚಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. ಅವಧಿ ಮೀರಿ ಗಬ್ಬೆದ್ದು ನಾರುವ ಮಶ್ರೂಮ್ಗಳ ಶೇಖರಣೆ ಮಾಡಿಟ್ಟಿದ್ರಂತೆ. ಚೀಸ್ ಪ್ಯಾಕೆಟ್ ನಲ್ಲಿ ಸತ್ತ ಜಿರಳೆ ಪತ್ತೆಯಾಗಿದೆ. ಮಶ್ರೂಮ್ ನಲ್ಲಿ ಫಂಗಸ್ ಬಂದು ಹೋಗಿದೆ. ಆದ್ರೂ ಕೂಡ ಇದನ್ನೇ ಸಪ್ಲೈ ಮಾಡ್ತಾ ಇದ್ರು ಗ್ರಾಹಕರಿಗೆ. ಆಹಾರ ಇಲಾಖೆ ಅಧಿಕಾರಿಗಳು ಇದೆಲ್ಲವನ್ನ ಪರಿಶೀಲನೆ ಮಾಡಿದಾಗ ಜಿರಳೆ, ಕೀಟ, ಕೊಳೆತ ಆಹಾರ ಪತ್ತೆಯಾಗಿದ್ದನ್ನ ನೋಡಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರಂತೆ. ಇದರಲ್ಲಿ ನಿಮ್ಗೆ ಬಿಸಿ ಬಿಸಿ ಕಟ್ಲೆಟ್ ಮಾಡ್ಕೊಡ್ತಾ ಇದ್ರು, ವೆಜಿಟೇಬಲ್ ಕಟ್ಲೆಟ್. ಏನಿಲ್ಲ, ಜಸ್ಟ್ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಕೊಟ್ಬಿಟ್ರೆ ಮುಗ್ದೋಯ್ತು. ಫಂಗಸ್ ಬಂದಿದ್ದು ಗೊತ್ತಾಗಲ್ಲ, ಕೊಳ್ತಿದ್ದು ಗೊತ್ತಾಗಲ್ಲ, ಅದು ಕೆಟ್ಟ ಆಹಾರ ಅಂತ ಕೂಡ ನೀವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿ ಕರೆದು ಬಿಟ್ಟು ಎಣ್ಣೆಯಲ್ಲಿ ಬಿಸಿ ಬಿಸಿಯಾಗಿದೆ ಮತ್ತು ಫ್ರೆಶ್ ಆಗಿದೆ, ಹೈಜೀನ್ ಆಗಿ ಮಾಡ್ಕೊಡ್ತಾ ಇದೀವಿ ಅಂತ ತೋರಿಸ್ತಾ ಇದ್ರು. ಬಟ್ ಒಳಗಡೆ ಆಹಾರ ಈ ರೀತಿ ಇರ್ತಾ ಇತ್ತು ಅನ್ನೋದನ್ನ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದಾಗ್ಲೇ ಗೊತ್ತಾಗಿದ್ದು ಅಂತ. ಅಟ್ಲೀಸ್ಟ್ ಆಹಾರ ಇಲಾಖೆ ಅಧಿಕಾರಿಗಳು ಈಗ್ಲಾದ್ರೂ ಅಲರ್ಟ್ ಆಗಿ ಇಂತಹ ದಾಳಿಗಳನ್ನ ಮಾಡಿ ಅಟ್ಲೀಸ್ಟ್ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ದಾಳಿಗಳನ್ನ ಮಾಡಿ ಅದರ ವಾಸ್ತವ ಚಿತ್ರಣವನ್ನ ಜನರ ಮುಂದೆ ತೆರೆದಿಡ್ತಾ ಇದ್ದಾರಲ್ಲ, ಅದು ಗ್ರೇಟ್ ಅಂತ ಅನ್ಸುತ್ತೆ. ಕಾರಣ ಇಂಥ ದಾಳಿಗಳಾಗಿ ಅದೆಷ್ಟು ದಿನಗಳಾಗಿ ಹೋಗಿತ್ತೋ. ದಾಳಿಗಳಾಗ್ತಾ ಇತ್ತು ಎಲ್ಲಿ ಗೊತ್ತಾ, ಚಿಕ್ಕ ಪುಟ್ಟ ಅಂಗಡಿ ಮುಂಗಟ್ಟುಗಳಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿಗಳನ್ನ ಮಾಡ್ತಾ ಇದ್ರು. ಬಟ್ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿರ್ತಾ ಇತ್ತಾ ಅಂದ್ರೆ ಖಂಡಿತ ಇಲ್ಲ. ಯಾರು ಕೂಡ ಕೇಳ್ತಾ ಇರ್ಲಿಲ್ಲ, ದಾಳಿ ಮಾಡ್ತಾ ಇರ್ಲಿಲ್ಲ, ಬರ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ತಾವು ಮಾಡಿದ್ದೆ ಕೊಳೆತ ಆಹಾರ ಆದ್ರೇನು, ಕೊಳೆತ ಮಾಂಸ ಆದ್ರೇನು ಯಾರು ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ಅಟ್ಲೀಸ್ಟ್ ಅಲರ್ಟ್ ಆಗ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಆಹಾರ ಇಲಾಖೆ ಅಧಿಕಾರಿಗಳು ಅಟ್ಲೀಸ್ಟ್ ಈಗಲಾದ್ರೂ ಅಲರ್ಟ್ ಆಗಿ ಈ ರೀತಿ ದಾಳಿ ಮಾಡಿದ್ರಲ್ಲ ಅನ್ನೋದೇ ಸಮಾಧಾನಕರ ವಿಚಾರ. ಬಿಕಾಸ್ ಇಷ್ಟು ದಿನಗಳ ಕಾಲ ಇಲಾಖೆ ಇತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಆಗಿ ಹೋಗಿತ್ತು ಅಂತ. ಈಗ ಹೇಗ್ ಕೇರ್ ಮಾಡ್ತಿದ್ದಾರೆ, ಜೊತೆಗೆ ಎಲ್ಲೆಲ್ಲಿ ದಾಳಿ ಆಗಿದೆ, ಏನ್ ಪತ್ತೆ ಆಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಉಲ್ಲಾಸ್. ನಿನ್ನೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ವೀಕೆಂಡ್ ಇದ್ರು ಕೂಡ ವೀಕೆಂಡ್ ಇದ್ದಂತ ಸಂದರ್ಭದಲ್ಲಿ ಪ್ರತಿಷ್ಠಿತ ಏರಿಯಾಗಳಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ಗಳಿಗೆ ದಾಳಿಯನ್ನ ಮಾಡಿದ್ರು. ಯುಬಿ ಸಿಟಿಯಲ್ಲಿ ಇರುವಂತಹ ಸ್ಕೈ ಲಾಂಚ್ ಸೇರಿದಂತೆ ಸುಮಾರು 5 ಪಬ್ ಮತ್ತೆ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಅದರ ಜೊತೆಗೆ ಅದಾದ ಬಳಿಕ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಪೆಗ್ ಅಂಡ್ ಬಾಟಲ್ಸ್ ನ ಪಬ್ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಪ್ರಮುಖವಾಗಿ ಈ ಎರಡೂ ಕಡೆಗಳಲ್ಲಿ ದಾಳಿ ಮಾಡದಂತ ಸಂದರ್ಭದಲ್ಲಿ ಅವಧಿ ಮೀರಿರುವಂತಹ ಆಹಾರದ ಪದಾರ್ಥಗಳಾಗಿರ್ಬೋದು, ಮಾಂಸ ಆಗಿರ್ಬೋದು, ಇವೆಲ್ಲವೂ ಕೂಡ ಪತ್ತೆ ಆಗಿದೆ. ಜೊತೆಗೆ
ಆ, ಈ ಒಂದು ಅತಿ ಹೆಚ್ಚಿನ ಅಂದ್ರೆ ಇಂಥ ಪ್ರತಿಷ್ಠಿತ ಏರಿಯಾಗಳಲ್ಲಿ ನಾವು ಯಾವ್ದೇ ಹೋಟೆಲ್ಗೆ ಹೋದ್ರು ಕೂಡ ಅತಿ ಹೆಚ್ಚಿನ ಹಣವನ್ನ ಕೊಟ್ಟು ಅಲ್ಲಿ ನಾವು ಊಟವನ್ನ ಮಾಡ್ತೀವಿ. ಓ ಪರವಾಗಿಲ್ಲ, ಇಲ್ಲಿ ಟೇಸ್ಟಿ ಆದಂತ ಫುಡ್ ಕೊಡ್ತಾರೆ ಅನ್ನುವಂಥದ್ದು ಒಂದು ಮಾತಿರುತ್ತೆ. ಆದ್ರೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಡಿರುವಂತ ದಾಳಿಯಲ್ಲಿ ಗೊತ್ತಾಗಿರುವಂತದ್ದು ಏನಂದ್ರೆ, ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಕೂಡ ಹೈಜೆನಿಕ್ ಅನ್ನುವಂಥದ್ದು ಸಂಪೂರ್ಣವಾಗಿ ಮರೆಮಾಚಿದೆ ಅಂತ ಹೇಳಿ. UB ಸಿಟಿಯಲ್ಲಿರುವಂತಹ ಸ್ಕೈ ಲಾಂಚ್ ಅಂತ ಹೋಟೆಲ್ ನಲ್ಲಿ ಅವಧಿ ಮೀರಿ ಇರುವಂತಹ ಆಹಾರಗಳಾಗಿರ್ಬೋದು ಅಥವಾ ಮಾಂಸ ಆಗಿರ್ಬೋದು, ಫಂಗಸ್ ಹಿಡಿದಿರುವಂತಹ ಮಾಂಸನು ಕೂಡ ಪತ್ತೆ ಆಗಿದೆ. ಜೊತೆಗೆ ಸುಮಾರು 10 ದಿನಗಳ ಹಿಂದೆ ಎಕ್ಸ್ಪೈರಿ ಆಗಿರುವಂತಹ ಹಾಲು ಮೊಸರು ಕೂಡ ಸಿಕ್ಕಿದೆ ಅನ್ನುವಂಥದ್ದು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೇಳ್ತಿರುವಂತದ್ದು. ಇದರ ಆಧಾರದ ಮೇಲೆ ಸ್ಕೈ ಲಾಂಚ್ ಹೋಟೆಲ್ಗೆ ಜಪ್ತಿ ಅಂದ್ರೆ ಸೀಸನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ UB ಸಿಟಿಯಲ್ಲಿ UB ಸಿಟಿ 5 ಹೋಟೆಲ್ಗಳು ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಒಂದು ಪಬ್ ನ ಮೇಲೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಅಧಿಕಾರಿಗಳೇ ದಂಗಾಗಿದ್ದಾರೆ. ಯಾಕೆಂದ್ರೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇಷ್ಟು ಕೆಟ್ಟದಾಗಿ ಅಡಿಗೆ ಮನೆ ಇಷ್ಟು ಕೆಟ್ಟದಾಗಿ ಮೇಂಟೈನ್ ಮಾಡ್ತಾರ ಅನ್ನುವಂತಹ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನ ಬ್ರಿಗೇಡ್ ರಸ್ತೆಯಲ್ಲಿ ಇರುವಂತಹ ಪಬ್ ಅಂಡ್ ಪೆಗ್ ಅಂಡ್ ಆ ಒಂದು ಪಬ್ ನಲ್ಲಿ ದಾಳಿ ಮಾಡಿದಾಗ ಚೀಸ್ ನಲ್ಲಿ ಜಿರ್ಲೆ ಇರುವಂತದ್ದು ಪತ್ತೆ ಆಗಿದೆ. ಅಂದ್ರೆ ಪ್ರತಿಯೊಂದು ನಾವು ವೆಜ್ ಅಂತ ನಾವು ಕರಿತೀವಿ, ಆದ್ರೆ ಅಂತ ಪ್ರತಿಷ್ಠಿತ ಹೋಟೆಲ್ಗಳನ್ನ ಊಟ ಮಾಡಿದ್ರೆ ವೆಜ್ ಅಲ್ಲ, ಪರೋಕ್ಷವಾಗಿ ನಾನ್ ವೆಜ್ ಅನ್ನ ತಿನ್ನಿಸುವಂತ ಕೆಲಸಕ್ಕೆ ಆ ಹೋಟೆಲ್ ನ ಅಂದ್ರೆ ಪಬ್ ನ ಮಾಲೀಕರು ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೊಳತು ನಾರ್ತಾ ಇದ್ದಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಜಿರ್ಲೆ ಇದ್ದಂತಹ ಚೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಕ್ಕಿದೆ. ಈಗ ಸದ್ಯಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು 4 ದಿನ ಇವತ್ತು ಕೂಡ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನ ಮುಂದುವರಿಸುವಂತ ಸಾಧ್ಯತೆಗಳಿದಾವೆ. UB ಸಿಟಿಯಲ್ಲಿ ಇರುವಂತಹ ಸ್ಕೈ ಆಗಿರ್ಬೋದು ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಪೆಗ್ ಅಂಡ್ ಬಾರ್ ಏನಿದೆ, ಈ ಒಂದು ಪಬ್ಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಸೀಸ್ ಅನ್ನು ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಹೈಜೆನಿಕ್ ಆಗಿ ಇದು ನೀವು ಅಡಿಗೆ ಮನೆಯನ್ನ ಮೇಂಟೈನ್ ಮಾಡಬೇಕಾಗಿತ್ತು, ಇದು ಯಾವ್ದು ಕೂಡ ಮಾಡಿಲ್ಲ ಅನ್ನುವಂತಹ ಒಂದು ಆಧಾರದ ಮೇಲೆ ಒಂದು ನೋಟಿಸ್ ಅನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಪಡೆದಿರುವಂತಹ ಅಂದ್ರೆ ಅವಧಿ ಮೀರಿರುವಂತಹ ಅಡಿಗೆ ಎಣ್ಣೆನೂ ಕೂಡ ಆ ಒಂದು ಪಬ್ಗಳಲ್ಲಿ ಸಿಕ್ಕಿದೆ ಅಂತಂದ್ರೆ ನಿಜವಾಗ್ಲೂ ಅಲ್ಲಿ ಅಡಿಗೆ ಮನೆಗಳಲ್ಲಿ ಎಷ್ಟು ಹೈಜೆನಿಕ್ ಆಗಿ ಆಹಾರ ತಯಾರಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೇಕಾಗತ್ತೆ. ಒಟ್ನಲ್ಲಿ ನಿನ್ನೆ ತಡರಾತ್ರಿ ಅಂದ್ರೆ 1:30-2 ಗಂಟೆ ತನಕ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಒಂದೇ ಒಂದು ಪ್ರತಿಷ್ಠಿತ ಹೋಟೆಲ್ ನಲ್ಲೂ ಕೂಡ ನಿಯಮವನ್ನ ಪಾಲನೆ ಮಾಡ್ತಾ ಇರುವಂತದ್ದಾಗಿರ್ಬೋದು ಅಥವಾ ಗ್ರಾಹಕರ ಆರೋಗ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಆಹಾರ ಆಗಿರ್ಬೋದು ಅಥವಾ ಮಾಂಸವನ್ನ ಕೊಡುವಂತದ್ದು ಕೆಲಸ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಹೀಗಾಗಿ ಆ ಎಲ್ಲಾ ಹೋಟೆಲ್ಗಳಿಗೆ ಮತ್ತೆ ಪಬ್ ನ ಮೇಲೆ ದಾಳಿಯನ್ನು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಈ ರೀತಿಯಾದಂತಹ ಯಾವೆಲ್ಲ ಕಾರಣಕ್ಕೆ ನೀವು ಹೈಜೀನ್ ಅನ್ನ ನೀವು ಅಲ್ಲಿ ಕಾಪಾಡ್ಕೊಳ್ಳಿಲ್ಲ ಅನ್ನುವಂತಹ ವಿಚಾರದಲ್ಲಿ ನೀವು ಒಂದು ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಮುಂಬರುವಂತ ಅಂದ್ರೆ ಇನ್ನು 15 ದಿನಗಳಲ್ಲಿ ನಾವು ಮತ್ತೆ ದಾಳಿಯನ್ನ ಮಾಡ್ತೀವಿ, ಅದೇ ರೀತಿಯಾದಂತಹ ಅವ್ಯವಸ್ಥೆ ಇದ್ರೆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡುವಂತ ಕೆಲಸಕ್ಕೂ ಕೂಡ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.